ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಚಡ್ಡಿ ಗ್ಯಾಂಗ್ ಆಯ್ತು, ಈಗ ಬೆಡ್ಶೀಟ್ ಗ್ಯಾಂಗ್ ಹಾವಳಿ. ಕಳ್ಳತನದ ವಿಫಲ ಯತ್ನ, ನಗರದಲ್ಲಿ ಆತಂಕ. ಹಾಸನದ ಹೇಮಾವತಿ ನಗರದಲ್ಲಿ ಘಟನೆ. ನವೆಂಬರ್ 27ರಂದು ಹಾಸನದಲ್ಲಿ ಶ್ರೀರಾಮ ಸೇನೆ ಅಭಿನಂದನಾ ಕಾರ್ಯಕ್ರಮ. ಪ್ರಮೋದ್ ಮುತಾಲಿಕ್ ಹಾಗೂ ನೂತನ ರಾಜ್ಯ ಘಟಕ ಅಧ್ಯಕ್ಷರಿಗೆ ಗೌರವ ಪ್ರದಾನ. ರಾಜ್ಯ ದಕ್ಷಿಣ ಪ್ರಾಂತ ಕಾರ್ಯದರ್ಶಿ ಹೇಮಂತ್ ಜಾನಕೆರೆ ಮಾಹಿತಿ. ಹಾಸನದಲ್ಲಿ ನವೆಂಬರ್ 28ರಂದು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ಸಮಾವೇಶ. ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಶಿರ್ ಅಹಮದ್ ಮಾಹಿತಿ. ಹಾಸನ ನಗರದಲ್ಲಿ ಕಳ್ಳತನದ ಹೊಸ ಪದ್ಧತಿಗಳು ತಲೆದೋರುತ್ತಿರುವ ನಡುವೆಯೇ ಈಗ ಬೆಡ್ಶೀಟ್ ಗ್ಯಾಂಗ್ ಎಂಬ ಹೊಸ ಕಳ್ಳರ ತಂಡದ ಹಾವಳಿ ಹೊರಬಂದಿದೆ. ಈ ಘಟನೆ ಹಾಸನ ನಗರದ ಹೇಮಾವತಿ ನಗರದಲ್ಲಿ ಮಂಗಳವಾರ ಮಧ್ಯರಾತ್ರಿ ನಡೆದಿದೆ. ರಾತ್ರಿ 2 ಗಂಟೆಯ ಸುಮಾರಿಗೆ ಅನಾಮಿಕ ಕಳ್ಳರು ಮನೆಯ ಹಿಂಭಾಗದ ಕಿಟಕಿಯನ್ನ ತೆರೆಯಲು ಪ್ರಯತ್ನಿಸಿದ್ದು, ಬೆಡ್ಶೀಟ್ ಅನ್ನ ಕಿಟಕಿಗೆ ಕಟ್ಟಿಕೊಂಡು ಒಳನುಗ್ಗಲು ಯತ್ನ ಮಾಡಿದ್ದಾರೆಂಬುದು ಸಿಸಿಟಿವಿ ದೃಶ್ಯಾವಳಿಗಳಿಂದ ಬೆಳಕಿಗೆ ಬಂದಿದೆ. ಮನೆಯಲ್ಲಿದ್ದವರು ಏಕಾಏಕಿ ಶಬ್ದಕ್ಕೆ ಎಚ್ಚರಗೊಂಡ ಕಾರಣ ಕಳ್ಳತನದ ಯತ್ನ ವಿಫಲವಾಗಿದೆ. ಕಳ್ಳರು ತಕ್ಷಣ ಪರಾರಿಯಾಗಿದ್ದಾರೆ. ಹಿಂದೆ ಚಡ್ಡಿ ಗ್ಯಾಂಗ್, ಈಗ ಬೆಡ್ಶೀಟ್ ಗ್ಯಾಂಗ್. ದಿನೇ ದಿನೇ ಹೊಸ ಗ್ಯಾಂಗ್ಗಳಿಂದ ಜನ ನಡುಗುತ್ತಿದ್ದಾರೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸುತ್ತಮುತ್ತಲಿನ ಮನೆಗಳಲ್ಲೂ ಕಳೆದ ಕೆಲವು ದಿನಗಳಿಂದ ಅಪರಿಚಿತರ ಅನುಮಾನಾಸ್ಪದ ಚಲನವಲನ ಕಂಡುಬಂದಿದ್ದು, ಜನರಲ್ಲಿ ಕಳವಳ ಹೆಚ್ಚಾಗಿದೆ. ಹೇಮಾವತಿ ನಗರದ ಈ ಘಟನೆ ನಗರದಲ್ಲಿ ಮತ್ತೆ ಕಳ್ಳತನ ಭೀತಿಯನ್ನ ಹೆಚ್ಚಿಸಿದ್ದು, ಸಾರ್ವಜನಿಕರು ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನವೆಂಬರ್ 27 ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಶ್ರೀರಾಮ ಸೇನೆಯ ವತಿಯಿಂದ ಪ್ರಮೋದ್ ಮುತಾಲಿಕ್ ಹಾಗೂ ನೂತನ ರಾಜ್ಯ ಘಟಕದ ಅಧ್ಯಕ್ಷರಿಗೆ ಅಭಿನಂದನೆ ಹಾಗೂ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ದಕ್ಷಿಣ ಪ್ರಾಂತ್ಯ ಸಹ ಕಾರ್ಯದರ್ಶಿ ಹೇಮಂತ್ ಜಾನಕೆರೆ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಶಾಸಕ ಸ್ವರೂಪ್ ಪ್ರಕಾಶ್ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಹಾಸನ ವಕೀಲರ ಸಂಘದ ಅಧ್ಯಕ್ಷ ಕಾರ್ಲೆ ಮೊಗಣ್ಣಗೌಡ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ ಹಾಗೂ ಹಾಸನ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರ ಗಿರೀಶ್ ಚನ್ನವೀರಪ್ಪ ಆಗಮಿಸುತ್ತಾರೆ ಎಂದು ಹೇಳಿದರು. ತೆರೆಯ ಹಿಂದೂ ಸಮಾಜ ಮುಖಂಡರಾದ BM ಭುವನಾಕ್ಷ, ಲತೇಶ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜಿಲ್ಲೆಯ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು, ವಿದ್ಯಾರ್ಥಿ ಪ್ರತಿನಿಧಿಗಳು, ಗುರು ಹಿರಿಯರು ಹಾಗೂ ವಿವಿಧ ಸಮುದಾಯಗಳ ನಾಯಕರಿಗೆ ಆಹ್ವಾನ ನೀಡಲಾಗಿದೆ ಎಂದರು. ಮುತಾಲಿಕ್ ಅವರು ಸಂಘಟನೆಯ ಚಟುವಟಿಕೆಗಳು ಮತ್ತು ಮುಂಬರುವ ಯೋಜನೆಗಳ ಕುರಿತು ಮಾರ್ಗಸೂಚಿ ಭಾಷಣ ಮಾಡುವ ನಿರೀಕ್ಷೆ ಇದೆ ಎಂದು ಹೇಮಂತ್ ಜಾನಕೆರೆ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನೆಯ ಧರ್ಮನಾಯಕ ದರ್ಶನ್, ಪುನೀತ್, ದೇವರಾಜ್, ವಿನಯ್ ಕೆರೆಹಳ್ಳಿ, ಪ್ರದೀಪ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಹಿಂದೂ ಬಾಂಧವರಿಗೆ, ಬಹುಸಂಖ್ಯಾತ ಹಿಂದೂ ಯುವಕರುಗಳಿಗೆ ಈ ಒಂದು ಹಿಂದುತ್ವದ ಬೀಜವನ್ನು ಬಿತ್ತುವಂತ ಕೆಲಸ ಪ್ರಮೋದ್ ಮುತಾಲಿಕ್ ಮಾಡ್ತದೆ. ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ನಡೀತಾ ಇದೆ. ಈಗಾಗಲೇ ನಾವು ಸಾಕಷ್ಟು ಸಂಘಟನೆಗಳು ಭೇಟಿಯಾಗಿದ್ದೀವಿ. ಕನ್ನಡ ಪರ ಸಂಘಟನೆ ಇರ್ಬೋದು, ಹಿಂದೂ ಪರ ಸಂಘಟನೆ ಇರ್ಬೋದು, ಜಾತಿ ಸಂಘಟನೆ ಇರ್ಬೋದು. ನಾವಾದ್ರೂ ಜಾತಿ ಮಾಡೋಂಗಿಲ್ಲ, ಆದ್ರೂ ಹೇಳ್ಬೇಕಾಗುತ್ತೆ ಹೊರಗಡೆ ಎಲ್ಲ ಮುಖಂಡರುಗಳನ್ನ ಹೋಗಿ ಇನ್ವೈಟ್ ಮಾಡಿ, ಸರ್ ಈ ಕಾರ್ಯಕ್ರಮಕ್ಕೆ ಬರಬೇಕು, ತಾವು ದಯವಿಟ್ಟು ಉಪಸ್ಥಿತಿ ಇರಬೇಕು, ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಸನಾತನ ಹಿಂದೂ ಧರ್ಮದ ಮೇಲೆ ಎಷ್ಟು ಅತ್ಯಾಚಾರ ಅನಾಚಾರಗಳಾಗ್ತಾ ಇದೆ, ನಮ್ಮ ಅಕ್ಕ ತಂಗಿಗಳು ಯಾವ ತರ ಅನ್ಯಾಯ ಉಪಯೋಗಿಸ್ತಾ ಇದ್ದಾರೆ ಆಗ್ತಾ ಇದೆ, ಅವ್ರ ಮೇಲೆ ದರ್ಪ ನಡೀತಾ ಇದೆ ಅಂತೇಳಿ ಹೇಳೋದಕ್ಕೋಸ್ಕರನೇ ಪ್ರಮೋದ್ ಮುತಾಲಿಕ್ರನ್ನ ನಾವು ಈ ಜಿಲ್ಲೆಗೆ ಕರೆಸ್ತಾ ಇದ್ದೀವಿ. ಹಾಗೆ ಶ್ರೀರಾಮ ಸೇನೆ ಸಂಘಟನೆ ವತಿಯಿಂದ ಇವೇನು ನಮ್ಮ ಜಿಲ್ಲಾ ಪ್ರಮುಖರಿದ್ದಾರೆ, ಇವರೆಲ್ಲ ಶ್ರೀರಾಮ ಸೇನೆ ಜಿಲ್ಲಾ ಕಮಿಟಿಗೆ ಒಂದೊಂದು ಪಿಲ್ಲರ್ಗಳಿದ್ದಂಗೆ. ಈ ಹಿಂದೆ 100 ಜನ ಪತ್ರಿಕಾ ಗೋಷ್ಠಿಗೆ ಬಂದ ಹೊಸ ಹೊಸ ಮುಖಗಳನ್ನ ನೀವು ಕೇಳ್ತಾ ಇದ್ರಿ. ಏನ್ರಿ ಯಾವ ಬಂದವರು ಹೊಸ ಮುಖ ಇರ್ತಾರಂತ.
ಹೊಸ ನೀರು ಬರುತ್ತೆ, ಹಳೆ ನೀರು ಕೊಚ್ಕೊಂಡು ಹೋಗ್ತಾ ಇರ್ತದೆ. ಹಾಗೆ ಬಲಿಷ್ಠವಾಗಿ ನಿಂತಿರ್ತಕ್ಕಂಥ ಈ ಪಿಲ್ಲರ್ಗಳು ಏನು ನಮ್ಮ 13 ಸ್ಥಾನಗಳಿದೆ, ಆ ಸ್ಥಾನಗಳೆಲ್ಲ ಫಿಲಪ್ ಆಗುತ್ತೆ. ಬಲಿಷ್ಠವಾಗಿ ಇವರೆಲ್ಲ ಹಿಂದೂ ನಾಯಕರುಗಳು, ಹಿಂದುತ್ವದ ವಿಚಾರಧಾರೆಗಳು ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಪ್ರಮೋದ್ ಮುತಾಲಿಕ್ರನ್ನ ಕೇಳಿದ್ರು, ಏನಪ್ಪ ನಿನ್ನ 18 ವರ್ಷದ ಶ್ರೀರಾಮ್ ಸೇನೆ ಸಂಘಟನೆಯಲ್ಲಿ ಇದ್ದಂತ ಕಾರ್ಯಕರ್ತರು ಯಾರೊಬ್ಬನೂ ಕೂಡ ಬಂದು ಹೊಸ ಮುಖ ಬಂದಿಲ್ಲ ಅಂತದ್ದು ಇಲ್ವಲ್ಲಪ್ಪ ಅಂತ ಹೇಳಿ ನಮಗೆ ಭಾರಿ ಕೇವಲ ಮಾತಾಡ್ತಾ ಇದ್ರು. ಈಗ ಅವರಿಗೆ ಗೊತ್ತಾಗ್ತಾ ಇದೆ, ಹಿಂದುತ್ವದ ಗಟ್ಟಿ ಬೀಜ ಇರ್ತಕ್ಕಂಥ ಕಾರ್ಯಕರ್ತರು ಇವತ್ತು ಹೇಮಂತ್ ನಿರ್ಮಾಣ ಮಾಡಿದ್ದಾನೆ ಅಂತೇಳಿ ಸಂದರ್ಭದಲ್ಲಿ ಅದಕ್ಕೋಸ್ಕರ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮುಂದೆ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಎಲ್ಲ 7 ತಾಲೂಕು ಕೇಂದ್ರಗಳನ್ನು ಈಗಾಗಲೇ ಹೊಸ ಅಲ್ಲಿ ಅಧ್ಯಕ್ಷಗಳ ತಾಲೂಕು ಅಧ್ಯಕ್ಷರು ಭೇಟಿ ಮಾಡಿದೀವಿ. ಹಳೆಯವರಿದ್ದಂತರೆಲ್ಲ ಅವರಿಗೆ ಬೇರೆ ಬೇರೆ ಸ್ಥಾನಗಳನ್ನ ಕೊಟ್ಟಿದ್ದೀವಿ, ರಾಜ್ಯ ನಾಯಕರಾಗಿ ಕೂಡ ಮಾಡಿದ್ದೀವಿ. ಸುಮಾರು ನಾನು ಈ ಸಂಘಟನೆ 20 ವರ್ಷದ ಸಂಘಟನೆ, ಪ್ರಮೋದ್ ಮುತಾಲಿಕ್ ಅವರ 70 ವರ್ಷದ ತಪಸ್ಸು, ಹಾಗೆ ನನ್ನ ಒಂದು 18 ವರ್ಷದ ಶ್ರೀರಾಮ್ ಸೇನೆ ಸಂಘಟನೆ ಒಡನಾಟದಲ್ಲಿ ಸುಮಾರು 35 ವರ್ಷದ ಹಿಂದೂ ಸಂಘಟನೆ ಕೆಲಸದಲ್ಲಿ ಇವತ್ತು ನಾವು ಯಶಸ್ವಿಯಾಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ನೀವೆಲ್ಲ ಹೇಗೆ ಅನ್ಕೊಂತೀರ ಗೊತ್ತಿಲ್ಲ ಸರ್. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನವೆಂಬರ್ 28ರಂದು ಶುಕ್ರವಾರ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ದಲಿತರ ಮೇಲಿನ ದೌರ್ಜನ್ಯ, ಜಾತಿ ವೈಷಮ್ಯ ಮತ್ತು ಸಂವಿಧಾನ ಮೌಲ್ಯಗಳ ಮೇಲಿನ ದಾಳಿ ವಿರುದ್ಧ ಬೃಹತ್ ಪ್ರತಿಭಟನಾ ರ್ಯಾಲಿ ಹಾಗೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಶಿರ್ ಅಹಮದ್ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನವನ್ನ ದೇಶಕ್ಕೆ ಸಮರ್ಪಿಸಿದ 1949 ನವೆಂಬರ್ 26ರ ಇತಿಹಾಸಾತ್ಮಕ ಕ್ಷಣವನ್ನ ಸ್ಮರಿಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ರತಿಮ ಸೇವೆಯನ್ನ ಮತ್ತೊಮ್ಮೆ ನೆನೆಯಲಾಗುತ್ತದೆ ಎಂದು ಹೇಳಿದರು. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಶ್ರಮಿಸಿ ರಚಿಸಲ್ಪಟ್ಟ ಈ ಮಹದ್ ದಸ್ತಾವೇಜು ದೇಶಕ್ಕೆ ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯದ ಭರವಸೆ ನೀಡಿದರು. ಇಂದಿಗೂ ಜಾತಿ ಧರ್ಮಾಧಾರಿತ ದೌರ್ಜನ್ಯಗಳು ಮುಂದುವರಿಯುತ್ತಿರುವುದು ಗಂಭೀರ ಚಿಂತೆಯ ವಿಷಯ ಎಂದು ಹೇಳಿದರು. ಜಿಲ್ಲಾ ಸಂಘಟನೆಗಳು ಈ ಅಸಮಾಧಾನವನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನವೆಂಬರ್ 28ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಆರಂಭವಾಗಿ ನಗರದ ಮುಖ್ಯ ಬೀದಿಗಳಲ್ಲಿ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಭಾಗವಹಿಸಿ ಪ್ರಜಾಪ್ರಭುತ್ವದ ರಕ್ಷಣೆಯ ಸಂಕಲ್ಪವನ್ನ ಮತ್ತೊಮ್ಮೆ ಘೋಷಿಸಬೇಕೆಂದು ಸಮಿತಿಯಿಂದ ಮನವಿ ಮಾಡಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಮುಖಂಡರಾದ ಮೊಹರಂ ಯೂಸಫ್, ಅನ್ಸರ್, ಕೃಫೆದಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿರಂತರವಾಗಿ ಸಂವಿಧಾನ ವಿರೋಧಿ ಕೃತ್ಯಗಳು ನಡೀತಾ ಇದೆ. ಆದರೆ ಸರ್ಕಾರ ಇಲ್ಲಿಯವರೆಗೆ ಅವರ ವಿರುದ್ಧ ಯಾವುದೇ ಒಂದು ತಕ್ಷಣವಾದ ಕ್ರಮ ತೆಗೆದುಕೊಂಡಿಲ್ಲ. ಇವಾಗ ಒಬ್ಬ ಸರ್ಕಾರಿ ನೌಕರನಿಗೆ ಕರ್ತವ್ಯ ಅಡಚಣೆ ಮಾಡಿದ್ರು ಅಂದರೆ ಎಂತೆಂಥ ಕೇಸ್ ಹಾಕ್ತಾರೆ, ಎಂತೆಂಥ ಆಗುತ್ತೆ. ಆದರೆ ಒಬ್ಬ ಸುಪ್ರೀಂ ಕೋರ್ಟಿನ ಜಡ್ಜಿನ ಮೇಲೆ, ಗವಾಯಿಯವರ ಮೇಲೆ ಶೂ ಎಸೆದ ಪ್ರಕರಣವನ್ನು ಇಲ್ಲಿವರೆಗೆ ಅವ್ರಿಗೆ ಯಾವುದೇ ಒಂದು ನೋಟಿಸು ಹೋಗಿಲ್ಲ, ಏನೂ ಆಗಿಲ್ಲ. ಆದರೆ ಈ ಥರ ಸಂವಿಧಾನ ವಿರೋಧಿ ಕೃತ್ಯಗಳು ಪರೋಕ್ಷವಾಗಿ ಬಹಿರಂಗವಾಗಿ ನಡೀತದೆ. ಇದನ್ನು ಈ ದಲಿತ ಸಂಘಟನೆಗಳ ಒಕ್ಕೂಟ ಬೃಹತ್ತಾದ ಹೋರಾಟ ಮಾಡ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಆಗ್ತಾನೆ ಇದೆ. ಈ ಹೋರಾಟಕ್ಕೆ ಮುಸ್ಲಿಂ ಸಮುದಾಯದ ಟಿಪ್ಪು ಸಂಘರ್ಷ ಸಮಿತಿ ಮತ್ತು ಮುಸ್ಲಿಂ ಒಕ್ಕೂಟ ಮತ್ತು ಜನತಾದಳದ ಸೈಯದ್ ಅನ್ಸರ್ ಅವರು, ಕ್ರಿಶ್ಚಿಯನ್ ಸಮುದಾಯದವರು ನಿನ್ನೆ ಮೀಟಿಂಗ್ ಆಯಿತು. ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ನಾವೆಲ್ಲ ಈ ಪ್ರತಿಭಟನೆ ನಾವೆಲ್ಲ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮ 26ರಂದು ಅಂಬೇಡ್ಕರ್ ಸ್ಟ್ಯಾಚ್ಯೂಯಿಂದ ಹೊರಟು ಉದ್ಘಾಟನೆ ಆಗುತ್ತೆ. ಮತ್ತು ಅಂಬೇಡ್ಕರ್ ಭವನದ ಹರ್ಷಾಮ ಹತ್ರ ಇರುವಂಥ ಅಂಬೇಡ್ಕರ್ ಭವನದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತು ಮೂಡಿಗೆರೆ ಮತ್ತೊಬ್ಬರು ದಲಿತ ಹಿರಿಯ ನಾಯಕರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಆದರೆ ಎಲ್ಲ ಸಮುದಾಯದವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇದನ್ನು ಯಶಸ್ವಿಗೊಳಿಸಬೇಕಂತ ನಾವು ಈ ಮೂಲಕ ಮಾಧ್ಯಮಗಳ ಮೂಲಕ ನಾವು ವಿನಂತಿ ಮಾಡ್ತೀವಿ. ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕ ಸಂಭ್ರಮ ರೋಬೋಟಿಕ್ ಬಟರ್ಫ್ಲೈ ಶೋ ಡಿಸೆಂಬರ್ 1ರಿಂದ ನಗರದ ಬಿಎಂ ರಸ್ತೆಯ ಶ್ರೀಕೃಷ್ಣ ಹೋಟೆಲ್ ಪಕ್ಕದಲ್ಲಿ ವೈಭವವಾಗಿ ಆರಂಭವಾಗಲಿದೆ ಎಂದು ಸೈಮನ್ ಎಕ್ಸಿಬಿಟರ್ ಸಂಸ್ಥೆಯ ವ್ಯವಸ್ಥಾಪಕ ಗಣೇಶ್ ರೆಡ್ಡಿ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳು, ಯುವ ಜನತೆ ಮತ್ತು ಪ್ರಕೃತಿ ವಿಜ್ಞಾನ ಪ್ರಿಯರಿಗೆ ಮನೋರಂಜನೆ ಹಾಗೂ ಜ್ಞಾನವನ್ನು ಒದಗಿಸುವ ಉದ್ದೇಶದಿಂದ ಈ ವಿಶೇಷ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಶೋನಲ್ಲಿ
ನೂರಾರು ಬಗೆಯ ಚಿಟ್ಟೆಗಳು ಹಾಗೂ ಕೀಟಗಳನ್ನು ರೋಬೋಟಿಕ್ ಮಾದರಿಯಲ್ಲಿ ಆಕರ್ಷಕವಾಗಿ ಪ್ರದರ್ಶಿಸಲಾಗುತ್ತದೆ. ನಗರ ಪ್ರದೇಶಗಳಲ್ಲಿ ನೈಸರ್ಗಿಕ ಚಿಟ್ಟೆಗಳ ಸಂಖ್ಯೆ ಕುಂಠಿತವಾಗುತ್ತಿರುವ ಈ ದಿನಗಳಲ್ಲಿ ಸಾರ್ವಜನಿಕರು ಒಂದೇ ವೇದಿಕೆಯಲ್ಲಿ ಮಿಡತೆ, ಡ್ರ್ಯಾಗನ್ ಫ್ಲೈ, ಹಾರುವ ಇರುವೆಗಳು, ಚೇಳು, ಅರ್ಕ್ಯುಲಸ್, ಜೀರಂಡೆ, ಕಣಜ, ಒಂಟಿಹುಳು, ಜೇನುಹುಳು ಸೇರಿದಂತೆ ಹಲವು ಕೀಟಗಳ ವೈಶಿಷ್ಟ್ಯ ಮತ್ತು ಜೀವನ ಚಕ್ರಗಳನ್ನು ನಿಕಟವಾಗಿ ತಿಳಿದುಕೊಳ್ಳುವ ಅವಕಾಶ ಸಿಗಲಿದೆ. ವೈಜ್ಞಾನಿಕ ಹೆಸರುಗಳು, ಅವುಗಳ ಜೈವಿಕ ವಿನ್ಯಾಸ ಹಾಗೂ ಬೆಳವಣಿಗೆ ಚಕ್ರಗಳ ಪರಿಚಯ ಮಕ್ಕಳಲ್ಲಿ ವೈಜ್ಞಾನಿಕ ಕುತೂಹಲವನ್ನು ಹೆಚ್ಚಿಸುವುದರ ಜೊತೆಗೆ ಪ್ರಕೃತಿ ಜಗತ್ತಿನ ಬಗ್ಗೆ ಅರಿವು ಮೂಡಿಸಲು ಸಹಕಾರಿಯಾಗಲಿದೆ ಎಂದರು ಅವರು. ವೈಜ್ಞಾನಿಕ ಹೆಸರುಗಳು, ಅವುಗಳ ಜೈವಿಕ ವಿನ್ಯಾಸ ಹಾಗೂ ಬೆಳವಣಿಗೆ ಚಕ್ರಗಳ ಪರಿಚಯ ಮಕ್ಕಳಲ್ಲಿ ವೈಜ್ಞಾನಿಕ ಕುತೂಹಲವನ್ನು ಹೆಚ್ಚಿಸುವುದರ ಜೊತೆಗೆ ಪ್ರಕೃತಿ ಜಗತ್ತಿನ ಬಗ್ಗೆ ಅರಿವು ಮೂಡಿಸಲು ಸಹಕಾರಿಯಾಗಲಿದೆ ಎಂದರು. ಇದಲ್ಲದೆ ಸ್ಥಳೀಯ ವ್ಯಾಪಾರಿಗಳಿಗೆ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ಪರಿಚಯಿಸುವ ವೇದಿಕೆಯನ್ನು ಈ ಕಾರ್ಯಕ್ರಮ ಒದಗಿಸಿದೆ ಎಂದು ಗಣೇಶ್ ರೆಡ್ಡಿ ಮಾಹಿತಿ ನೀಡಿದರು. ನಗರದ ಜನರು ಈ ಅಪರೂಪದ ರೋಬೋಟಿಕ್ ಬಟರ್ಫ್ಲೈ ಶೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಸದುಪಯೋಗ ಪಡೆಯುವಂತೆ ಅವರು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಗೌರವ್ ಹಾಗೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಿಟ್ಟೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಮತ್ತು ಅದರ ಜೊತೆ ಕಾಡು ಪ್ರಾಣಿಗಳು, ವಿವಿಧ ಕಾಡು ಪ್ರಾಣಿಗಳನ್ನು ರೋಬೋಟಿಕ್ ರೀತಿಯಲ್ಲಿ ಇಡಲಾಗಿದೆ ಮಕ್ಕಳಿಗಾಗಿ. ಹಾಗೆ ನಮ್ಮ ವ್ಯಾಪಾರಿದಾರರು ಡೈರೆಕ್ಟಾಗಿ ಇಲ್ಲಿ ಸೇಲ್ಸು ಮನೆಯ ಗೃಹಿಣಿಯರಿಗಾಗಿ ವಿಶೇಷವಾಗಿ ಕಡಿಮೆ ದರದಲ್ಲಿ ವ್ಯಾಪಾರ ಐಟಮ್ಗಳನ್ನು ನಾವು ಇಟ್ಟಿದ್ದೀವಿ. ಅದರ ಜೊತೆಗೆ ಮಕ್ಕಳಿಗಾಗಿ ವಿಶೇಷವಾಗಿ ಚಿಕ್ಕ ಪುಟಾಣಿ ಮಕ್ಕಳಿಗೆ ಆಟಕ್ಕಾಗಿ ಡ್ರ್ಯಾಗನ್ ವೀಲು, ಜಂಪಿಂಗು ಆ್ಯಂಡ್ ವಾಟರ್ ಬೋಟು, ಈ ಥರ ವಿವಿಧ ಅಮ್ಯೂಸ್ಮೆಂಟ್ ಪಾರ್ಕನ್ನು ಇಡಲಾಗಿದ್ದು, ಇದನ್ನು ಮನೋರಂಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕಂತ ಹಾಸನ ಜನತೆಗೆ ತಮ್ಮ ಕಡೆಯಿಂದ ಕೇಳ್ಕೊಳ್ತೀವಿ. ಇದು ಕರ್ನಾಟಕ ಸಂಭಾವ ಶ್ರೀ ಕೃಷ್ಣ ಹೋಟೆಲ್ ಹತ್ತಿರ ಸರ್. ಇದು 1ನೇ ತಾರೀಕಿಂದ ಈ ಆಫರನ್ನು ಇಟ್ಟಿದ್ದೀವಿ ಮಕ್ಕಳಿಗಾಗಿ. ನಮ್ಮದು ಸ್ವಲ್ಪ ಅಡಚಣೆ ಆಗಿತ್ತು, ಮಾಡೋಕ್ಕೆ ಡಿಲೇ ಆಗಿದ್ದರಿಂದ ಭಾಳ ನಿಮ್ಮ ವತಿಯಿಂದ ಇನ್ನೇನಾದರೂ ಸ್ವಲ್ಪ ಜನಕ್ಕೆ ತಲುಪಿ ಸಹಾಯ ಆಗುತ್ತೆ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತೈತಿ. ಇದು ಮಕ್ಕಳಿಗೆ ಸರ್ ಆಫರ್ 1ರಿಂದ ಡಿಸೆಂಬರ್ 1ರಿಂದ ಅಂಥೇಳಿ ಇಲ್ಲಿನ ವಿವಿಧ ಚಿಟ್ಟೆಗಳು ಮತ್ತು ಅಲೆಟ್ ಚೇಳು, ಜಿರುಂಡೆ, ಕುಳಿಜೆ, ಒಂಟೆಹುಳು, ಈ ಥರ ಎಲ್ಲ ಬಗೆಯ ರೋಬೋಟಿಕ್ ಚಿಟ್ಟೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಮತ್ತು ಅದರ ಜೊತೆ ಕಾಡು ಪ್ರಾಣಿಗಳು, ವಿವಿಧ ಕಾಡು ಪ್ರಾಣಿಗಳನ್ನು ರೋಬೋಟಿಕ್ ರೀತಿಯಲ್ಲಿ ಇಡಲಾಗಿದೆ ಮಕ್ಕಳಿಗಾಗಿ. ಹಾಗೆ ನಮ್ಮ ವ್ಯಾಪಾರಿದಾರರು ಡೈರೆಕ್ಟಾಗಿ ಇಲ್ಲಿ ಸೇಲ್ಸು ಮನೆಯ ಗೃಹಿಣಿಯರಿಗಾಗಿ ವಿಶೇಷವಾಗಿ ಕಡಿಮೆ ದರದಲ್ಲಿ ವ್ಯಾಪಾರ ಐಟಮ್ಗಳನ್ನು ನಾವು ಇಟ್ಟಿದ್ದೀವಿ. ಅದರ ಜೊತೆಗೆ ಮಕ್ಕಳಿಗಾಗಿ ವಿಶೇಷವಾಗಿ ಚಿಕ್ಕ ಪುಟಾಣಿ ಮಕ್ಕಳಿಗೆ ಆಟಕ್ಕಾಗಿ ಡ್ರ್ಯಾಗನ್ ವೀಲು, ಜಂಪಿಂಗು ಆ್ಯಂಡ್ ವಾಟರ್ ಬೋಟು, ಈ ಥರ ವಿವಿಧ ಅಮ್ಯೂಸ್ಮೆಂಟ್ ಪಾರ್ಕನ್ನು ಇಡಲಾಗಿದ್ದು, ಇದನ್ನು ಮನೋರಂಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕಂತ ಹಾಸನ ಜನತೆಗೆ ತಮ್ಮ ಕಡೆಯಿಂದ ಕೇಳ್ಕೊಳ್ತೀವಿ. ಇದು ಕರ್ನಾಟಕ ಸಂಭಾವ ಶ್ರೀ ಕೃಷ್ಣ ಹೋಟೆಲ್ ಹತ್ತಿರ ಸರ್. ಇದು 1ನೇ ತಾರೀಕಿಂದ ಈ ಆಫರನ್ನು ಇಟ್ಟಿದ್ದೀವಿ ಮಕ್ಕಳಿಗಾಗಿ. ನಮ್ಮದು ಸ್ವಲ್ಪ ಅಡಚಣೆ ಆಗಿತ್ತು, ಮಾಡೋಕ್ಕೆ ಡಿಲೇ ಆಗಿದ್ದರಿಂದ ಭಾಳ ನಿಮ್ಮ ವತಿಯಿಂದ ಇನ್ನೇನಾದರೂ ಸ್ವಲ್ಪ ಜನಕ್ಕೆ ತಲುಪಿ ಸಹಾಯ ಆಗುತ್ತೆ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತೈತಿ. ಇದು ಮಕ್ಕಳಿಗೆ ಸರ್ ಆಫರ್ 1ರಿಂದ ಡಿಸೆಂಬರ್ 1ರಿಂದ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಹೊರಚೆಲ್ಲುವಲ್ಲಿ ಶಾಲೆಗಳಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಸೂಕ್ತ ವೇದಿಕೆಯಾಗಿದ್ದು, ವಿದ್ಯಾರ್ಥಿಗಳ ದೆಸೆಯಲ್ಲಿಯೇ ವೈಜ್ಞಾನಿಕ ಮನೋಭಾವ ಮೂಡಿಸಲು ಸಹಕಾರಿ ಎಂದು ಬೇಲೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಭಾಗ್ಯಮ್ಮ ಅಭಿಪ್ರಾಯಪಟ್ಟರು. ಬೇಲೂರಿನ ಹೊರವಲಯದಲ್ಲಿರುವ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ್ದ ವಿಜ್ಞಾನ, ಕಲೆ ಮತ್ತು ಕರಕುಶಲ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರಸಕ್ತ ಎಲ್ಲ ಮಾದರಿಯ ಪಠ್ಯಕ್ರಮಗಳಿಗೆ ಇಂತಹ ವೇದಿಕೆಗಳು ಪೂರಕ ವಾತಾವರಣ ಕಲ್ಪಿಸುವ ಜೊತೆಗೆ ಅಗತ್ಯ ಜ್ಞಾನಾರ್ಜನೆಗೆ ಒತ್ತು ನೀಡಲಿವೆ. ಪೋಷಕರು ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ನೀಡಬೇಕು. ಮಕ್ಕಳು ಟಿವಿಯನ್ನು ನೋಡಲಿ, ತೊಂದರೆ ಇಲ್ಲ. ಅಲ್ಲಿ ಮಕ್ಕಳಿಗೆ ಅನ್ವೇಷಣೆಗೆ ಸಂಬಂಧಪಟ್ಟಂತೆ ಅನೇಕ ಚಾನೆಲ್ಗಳಿವೆ, ಅವುಗಳನ್ನು ನೋಡಲಿ. ಆದರೆ ಮೊಬೈಲ್ ಮಾತ್ರ ಮಕ್ಕಳ ಕೈಗೆ ಕೊಡಬೇಡಿ, ಏಕೆಂದರೆ ಟಿವಿಯನ್ನು ನಮ್ಮ ಕಣ್ಣೆದುರಿಗೆ ಕುಳಿತು ನೋಡುತ್ತಾರೆ.
ಮೊಬೈಲನ್ನು ಯಾವುದೋ ಮೂಲೆಯಲ್ಲಿ ಕುಳಿತು ನೋಡುತ್ತಾರೆ. ಹಾಗಾಗಿ ಪೋಷಕರು ನಿಮಗೆ ಮಕ್ಕಳು ತೊಂದರೆ ಕೊಡುತ್ತಾರೆ ಅಂತಾನೋ, ಬೇರೆ ಏನೋ ಕೆಲಸಕ್ಕೆ ಅಥವಾ ಬೇರೆಯವರ ಜೊತೆ ಮಾತನಾಡುವುದಕ್ಕೆ ತೊಂದರೆ ಆಗುತ್ತದೆ ಅಂತಾನೋ ನಿಮ್ಮ ಮಕ್ಕಳನ್ನು ಎಲ್ಲೋ ಒಂದು ಕಡೆ ಮೊಬೈಲ್ ಕೊಟ್ಟು ಕೂರಿಸುವ ಕೆಲಸವನ್ನು ಮಾಡಬೇಡಿ. ಮಕ್ಕಳಿಗೆ ಮನರಂಜನೆಯೂ ಸಹ ಬೇಕಾಗುತ್ತೆ. ಟಿವಿ ನ್ಯೂಸ್ ನೋಡಲಿ, ಲೋಕದ ಜ್ಞಾನವನ್ನು ಪಡೆದುಕೊಳ್ಳಲಿ, ಆದರೆ ಮೊಬೈಲ್ ಫೋನ್ ಮಾತ್ರ ದೂರವಿರಿಸಿ ಎಂದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ HM ದಿನೇಶ್, ಖಜಾಂಚಿ CH ಲೋಕೇಶ್, ಮುಖ್ಯ ಶಿಕ್ಷಕರಾದ ದೀಪಾ MN, ಅಸ್ಮಾ ಮತ್ತು ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಏನು ಕಂಡಿಡ್ತಿದ್ದೀರಿ? ಹೊಸದು ರೋಬೋಟ್ ಕಂಡಿಡ್ತಿದ್ದೀರಾ ಇಲ್ವಾ? ಇದೇನು? ಹಾಂ, ಸೋಲಾರ್ ಸಿಸ್ಟಮ್. ಹೇಳಿ, ಎಕ್ಸ್ಪ್ಲೈನ್ ಮಾಡಿ. ಇದ್ಯಾವುದು? ಇದೇನಿದು? ಸನ್. ಇದು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದವಳು. ವಿಶೇಷವಾದಂತಹ ಕಾರ್ಯಕ್ರಮ, ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಕ್ರಾಫ್ಟ್ ಮೇಳ, ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರತಿಭೆಯ ಅನಾವರಣ ಅಂತ ನಾನು ನಿಮ್ಮ ಮಕ್ಕಳಲ್ಲಿ ಏನು ಅವರಲ್ಲಿ ಒಂದು ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ಅದನ್ನು ಅವರು ಅಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಮತ್ತು ಅದೆಲ್ಲ ಆರ್ಗನೈಸ್ ಆಗಿ ಜೋಡಿಸ್ಕೊಂಡಿದ್ದಾರೆ. ಅದನ್ನು ನೋಡಿದಿರಿ. ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೀವು ಯಾವ ಮಟ್ಟದಲ್ಲಿ ಇದ್ದಾರೆ, ಅವ್ರ ನಾಲೆಡ್ಜ್ ಹೇಗಿದೆ, ಈ ಒಂದು ಶಾಲೆ ಮುಖಾಂತರ ನಮ್ಮ ಮಕ್ಕಳು ಯಾವ ರೀತಿ ಹೊರಹೊಮ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಪೇರೆಂಟ್ಸ್ ಈ ಒಂದು ಸಂದರ್ಭದಲ್ಲಿ ಒಂದು ಕೋರಿಕೆ ಪೋಷಕರಿಗೆ, ಮಕ್ಕಳುಗಳು ಟಿವಿಯನ್ನು ನೋಡಲಿ. ಅಲ್ಲಿ ಹೊಸ ಹೊಸ ಅನ್ವೇಷಣೆಗಳಿರುವಂತಹ ಚಾನಲ್ಗಳು ಬೇಕಾದಷ್ಟಿದೆ, ನೋಡಲಿ. ಮೊಬೈಲ್ ಮಾತ್ರ ಕೊಡಬೇಡಿ. ಮೊಬೈಲ್ ಅವ್ರ ಕೈ ಕೊಟ್ರಿ ಅಂತ ಅಂದರೆ ಯಾವುದೋ ಮೂಲೆ ಸೇರ್ಕೊಳ್ತಾರೆ. ಅದೇ ಟಿ ವಿ ನೋಡಿದ್ರೆ ಹಾಲಲ್ಲೇ ಕುತ್ಕೊಂಡು ನೋಡ್ತಾರೆ. ಹಾಗಾಗಿ ದಯಮಾಡಿ ಯಾರು ಕೂಡ ನಿಮ್ಮ ಮಕ್ಕಳನ್ನ ಮೆಚ್ಚಿಸ್ಲಿಕ್ಕೆ ಅಥವಾ ನಿಮ್ಮ ಮಕ್ಕಳನ್ನ ಸುಮ್ಮನಿಸ್ಲಿಕ್ಕೆ ನಿಮ್ಗೆ ಯಾವುದೋ ಡಿಸ್ಟರ್ಬ್ ಆಗುತ್ತೆ ಅಂತ ನೀವು ಯಾರ್ದೋ ಜೊತೆ ಮಾತಾಡ್ತಾ ಇರ್ತೀರಿ, ಆ ಒಂದು ದೃಷ್ಟಿಯಿಂದ ನೀವುಗಳು ಅವರನ್ನ ಎಲ್ಲೋ ಒಂದು ಕಡೆ ಕೂರಿಸೋ ಅಂಥ ಕೆಲಸವನ್ನು ಮಾಡಿಬಿಡಿ. ದಯಮಾಡಿ ಟಿವಿಯನ್ನು ನೋಡಲಿ, ಅಲ್ಲಿರುವಂಥ ಹೊಸ ಹೊಸ ಅನ್ವೇಷಣೆಗಳಿರುವಂಥದ್ದನ್ನು ನೋಡಲಿ, ಅಥವಾ ನ್ಯೂಸ್ ನೋಡಲಿ, ಅಥವಾ ಒಂದು ಮನೋರಂಜನೆನೂ ಬೇಕಾಗುತ್ತೆ ಮಕ್ಕಳಿಗೆ, ನೋಡಲಿ. ಇದು ಏನಿದ್ರು ರಜಾ ಅವಧಿಯಲ್ಲಿ ಅವ್ರು ನೋಡೋ ಅಂಥದ್ದು. ಇನ್ನು ಶಾಲಾ ಅವಧಿಯಲ್ಲಿ ಮಕ್ಕಳುಗಳು ಅವ್ರಿಗೆ ಹೋಮ್ವರ್ಕ್ ಇರುತ್ತೆ, ಅದನ್ನು ತಾವೆಲ್ಲರೂ ಕೂಡ ಫಾಲೋ ಅಪ್ ಮಾಡಿ. ಯಾಕೆಂದರೆ ಪೇರೆಂಟ್ಸೇ ಮಾರ್ಗದರ್ಶಕರು ನನ್ನ ಪ್ರಕಾರ. ಟೀಚರ್ಸು ಅವರಿಗೆ ಒಂದು ಅವಧಿ ಅಂತ ಇರುತ್ತೆ, ಅಲ್ಲಿ ಕಲಿಸೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ಹೇಳ್ಕೊಟ್ಟಿರ್ತಾರೆ. ಅದನ್ನು ಮನೇಲಿ ಮತ್ತೆ ಪುನರುಚ್ಚರಿಸಿ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕಾಗಿರುವಂಥದ್ದು ಪೋಷಕರ ಜವಾಬ್ದಾರಿ. ಹಾಗಾಗಿ ತಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಮಕ್ಕಳನ್ನ ಗಮನಿಸಿ. ನಮ್ಮ ಮುಂದೆ ಭಾಳ ಒಳ್ಳೆಯವ್ರ ಥರ ಇರ್ತಾರೆ ಮಕ್ಕಳುಗಳು, ಅವರ ಒಳ ಮನಸ್ಸೇ ಬೇರೆ ಇರುತ್ತೆ. ಅದು ಸ್ವಲ್ಪ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಇರೋಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಮಕ್ಕಳುಗಳಿಗೆ ಹೇಳಬೇಕು ಅಂತ ಅಂದರೆ, ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ನಿಮಗೆ ಸಿಕ್ಕಿರೋ ಅಂಥದ್ದು, ಇದರ ಸದ್ಬಳಕೆ ನೀವೆಲ್ಲರೂ ಮಾಡ್ಕೋಬೇಕು ಅಂತ ಅಂದರೆ ನಿಮ್ಮಲ್ಲಿ ಆಲೋಚನಾ ಶಕ್ತಿ ಜಾಸ್ತಿ ಇರಬೇಕು, ಅನ್ವೇಷಿಸುವಂತಹ ಶಕ್ತಿ ನಿಮ್ಮಲ್ಲಿ ಇರಬೇಕು. ಇದು ಏನು ಅಂತ ಪ್ರಶ್ನಿಸುವಂತಹ ಶಕ್ತಿ ನಿಮಗಿರಬೇಕು. ನಿಮ್ಮ ಟೀಚರ್ಸ್ಗಳಿಗೆ ಪ್ರಶ್ನೆಗಳನ್ನು ಕೇಳಬೇಕು. ನೀವು ಅರ್ಥ ಆಗಿಲ್ದಲೇ ಇರೋದನ್ನು ಕೇಳಿ ತಿಳ್ಕೋಬೇಕು, ಕಲ್ತ್ಕೋಬೇಕು. ಇದು ನಿಮ್ಗಳ ಜವಾಬ್ದಾರಿ. ಆ ಒಂದು ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನಾದರೂ ಅಂದ್ಕೊಳ್ತೀನಿ. ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಶಾಲೆ ಇದೆ, ಅದರ ಸದ್ಬಳಕೆಯನ್ನು ಮಾಡ್ಕೊಳ್ಳಿ. ಒಳ್ಳೆ ಟೀಚರ್ಸ್ ಇದ್ದಾರೆ, ಇಲ್ಲಿ ಸ್ಟಾಫ್ ಇದೆ, ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಅದೇ ಎಲ್ಲದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳ ಲಕ್ಷಣ. ನೀವೇ ವಿಜ್ಞಾನ ಬೆಳೀತು ಅಂತ ಅಂದರೆ ನಿಮಗೆಲ್ಲ ಇವತ್ತು ಗೊತ್ತಿದೆ ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್
ಇಲ್ಲಿ ಬಂದು ನಿಂತಿದ್ದೀವಿ ಅಲ್ವಾ, ಇದು ವಿಜ್ಞಾನದ ಆವಿಷ್ಕಾರ ಆ್ಯಕ್ಚುಲಿ ಅಲ್ವಾ, ನಾವೇ ಕಂಡು ಹಿಡ್ದಿರೋ ಅಂಥದ್ದಲ್ವಾ. ಪಾಠ ಬೋಧನೆಗೆ ಇನ್ನೆಲ್ಲ ಶಿಕ್ಷಕರುಗಳು ಬರೋ ಹಾಗಿಲ್ಲ. ಮುಂದೊಂದು ದಿನ ಎಲ್ಲ ಪಾಠನೂ ರೋಬೋಟೇ ಮಾಡಿಬಿಡುತ್ತೆ. ಇಂಥ ಕಾಲಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಮಕ್ಕಳ. ಇದೆಲ್ಲದೂ ಕೂಡ ಯುವ ವಿಜ್ಞಾನಿಗಳು ನೀವು, ಇದನ್ನು ಕಂಡುಹಿಡಿಯೋರು ನೀವುಗಳಾಗಬೇಕು. ಆಲೋಚನೆಗಳನ್ನು ಮಾಡಿ ಯಾರು ಕಂಡುಹಿಡ್ದಿರ್ತಾರೆ ಅದನ್ನು ನೀವು ಎಲ್ಲ ದೃಢೀಕರಿಸಿ ಓದ್ಕೊಂಡು ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ಒಂದು ಒಳ್ಳೊಳ್ಳೆಯ ಆವಿಷ್ಕಾರಗಳನ್ನು ಮಾಡಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಶುಭವಾಗಲಿ ಅಂತ ನಾನು ಶುಭವನ್ನು ಕೋರ್ತೇನೆ. ದಕ್ಷಿಣ ಭಾರತದ 7 ರಾಜ್ಯಗಳನ್ನು ಸುತ್ತಿ ದೇಶಾದ್ಯಂತ ಆಯುರ್ವೇದ ಜಾಗೃತಿ ಮೂಡಿಸುತ್ತಿರುವ ಐತಿಹಾಸಿಕ ಆಯುರ್ವೇದ ರಥಯಾತ್ರೆ ಸೋಮವಾರ ಹಾಸನ ನಗರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಆಗಮಿಸಿದ್ದು ಭವ್ಯ ಸ್ವಾಗತ ಕೋರಲಾಯಿತು. ರಥಯಾತ್ರೆಗೆ ವಿದ್ಯಾರ್ಥಿಗಳು, ಅಧ್ಯಾಪಕರು, ಆಯುರ್ವೇದ ವೈದ್ಯರು ಹಾಗೂ ಕಲ್ಯಾಣಶಾಹಿಗಳಿಂದ ಆತ್ಮೀಯ ಸ್ವಾಗತ ದೊರೆಯಿತು. ರಥದಲ್ಲಿ ಆಯುರ್ವೇದ ಪರಂಪರೆಯನ್ನು ಪ್ರತಿಬಿಂಬಿಸುವ ಚಿತ್ರಣಗಳು, ಔಷಧಿ ಗಿಡಗಳು ಮತ್ತು ಮಾಹಿತಿ ಬ್ಯಾನರ್ಗಳು ಗಮನ ಸೆಳೆದವು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಆಯುರ್ವೇದದ ಪಾರಂಪರಿಕತೆಯನ್ನು ಪ್ರತಿಬಿಂಬಿಸುವ ನೃತ್ಯ, ನಾಟಕಗಳ ಮೂಲಕ ಜನರ ಮನಸೆಳೆಯಿತು. ಆಯುರ್ವೇದ ಪ್ರಚಾರ ಪ್ರಸಾರದ ಬಗ್ಗೆ ಉಪನ್ಯಾಸವೂ ನಡೆಯಿತು. ಕಾಲೇಜಿನ ಸಿಬ್ಬಂದಿ ಹಾಗೂ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. 2ನೇ ಆಯುರ್ವೇದ ವರ್ಲ್ಡ್ ಸುಮಿತ್ಗೆ ಮುನ್ನೋಟವಾಗಿ ನಡೆದ ಈ ರಥಯಾತ್ರೆಯ ಹಾಸನ ಕಾರ್ಯಕ್ರಮ ಸಾರ್ವಜನಿಕರಿಂದ ಶ್ಲಾಘನೆ ಪಡೆದಿದೆ. Director of STM Ayurveda Institutes, Dr. Prasanna Narasimha Rao, who is visionary behind this kind of events. So, thank you so much, sir. Welcome you, sir. Now I request H.K. Suresh sir and Prasanna Rao sir to garland Dhanvantari statue, and I request all the students for the Dhanvantari prayer. ಮಲೆನಾಡು ರಕ್ಷಣಾ ಸೇನಾ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗುತ್ತಿದ್ದು, ಇದನ್ನು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮಲೆನಾಡು ರಕ್ಷಣಾ ಸೇನಾ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಹೇಳಿದರು.
ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ 27ನೇ ಗುರುವಾರ ಬೆಳಗ್ಗೆ 10:30ಕ್ಕೆ ಸರಿಯಾಗಿ ಬ್ಯಾಕರವಳ್ಳಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಮಲೆನಾಡು ರಕ್ಷಣಾ ಸೇನೆ, ಹಾಸನದ ಮಂಜುನಾಥ ಆಸ್ಪತ್ರೆ, ಸುನಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ವೇಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದ್ದು, ಶಿಬಿರದಲ್ಲಿ ಬಿಪಿ, ಶುಗರ್, ಇಸಿಜಿ, ಈಕೋ, ಕಣ್ಣಿನ ಪರೀಕ್ಷೆ, ದಂತ ಪರೀಕ್ಷೆ, ಕೀಲು ತಪಾಸಣೆಗಳನ್ನು ಮಾಡಲಾಗುತ್ತದೆ. ಇದಲ್ಲದೆ ಉಚಿತವಾಗಿ ಔಷಧಿಯನ್ನು ನೀಡಲಾಗುತ್ತದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿಬಿರದ ಪ್ರಯೋಜನ ಪಡೆಯಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಮಂಜುದೇವ್ ಹುಲ್ಲಳ್ಳಿ, ತಾಲೂಕು ಉಸ್ತುವಾರಿ ಚಂದ್ರಶೇಖರ್, ಉಪಾಧ್ಯಕ್ಷ ತೇಜಸ್ ಗೌಡ ಉಪಸ್ಥಿತರಿದ್ದರು. 27ನೇ ತಾರೀಕು ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಗುರುವಾರ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಿದೆ. ಇದನ್ನ ಯಾಕೆ ಮಾಡಿದೀವಿ ಅಂತ ಅಂದ್ರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಸವಲತ್ತನ್ನ ಇಡೀ ಸಕಲೇಶಪುರ ತಾಲೂಕಿನ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಯವರು ಎಲ್ಲ ಗೌರವಾನ್ವಿತರು ಸಹ ಬಂದು ಈ ಒಂದು ನಾವು ಮಾಡ್ತಿರುವ ಸೇವೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳಿ, ಹಾಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇರುತ್ತೆ, ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೋಬೇಕು ಅಂತ ಹೇಳಿ ಮುಖಾಂತರ ಕೇಳ್ಕೊಳ್ತೀವಿ. ಹಾಗೇನೆ ಈ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಅದೇ ದಿನ 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸಭಾ ಕಾರ್ಯಕ್ರಮ ಇರ್ತದೆ. ಸಭಾ ಕಾರ್ಯಕ್ರಮಕ್ಕೂ ಸಹ ಎಲ್ಲರೂ ಭಾಗವಹಿಸಬೇಕು. ಹಾಗೆಯೇ ಸಭಾ ಕಾರ್ಯಕ್ರಮದಲ್ಲಿ ಮಲೆನಾಡು ರಕ್ಷಣಾ ಸೇನೆಯ ಸಕಲೇಶಪುರ ತಾಲೂಕು ರೈತ ಘಟಕ ಉದ್ಘಾಟನೆ ಇರ್ತದೆ. ಹಾಗೆ ಸಕಲೇಶಪುರ ತಾಲೂಕು ಯುವ ಘಟಕನೂ ಸಹ ಉದ್ಘಾಟನಾ ಪದಾಗ್ರಹಣ ಕಾರ್ಯಕ್ರಮನೂ ಸಹ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. ಹಾಗೆಯೇ ಈ ಎಲ್ಲ ಸವಲತ್ತುಗಳನ್ನು ಸಹ ಪಡ್ಕೋಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ತೀವಿ. ಉಚಿತ ಆರೋಗ್ಯ ಶಿಬಿರದಲ್ಲಿ ನಮ್ಮ ಹಾಸನದ ಮಂಜುನಾಥ ಆಸ್ಪತ್ರೆ ಏನಿದೆ, ಆಸ್ಪತ್ರೆ ಸಹಭಾಗಿತ್ವ ಇರ್ತದೆ. ಸುನಂದ ಹಾಸ್ಪಿಟಲ್ ಏನಿದೆ ಅದರ ಸಹಭಾಗಿತ್ವ ಇರ್ತದೆ. ವಿಕೇರ್ ಆಸ್ಪತ್ರೆ ಅದು ಡೆಂಟಲ್, ಮತ್ತೆ ಕಣ್ಣಿನ ಆಸ್ಪತ್ರೆ, ಬ್ರೈನ್ ಅಂಡ್ ಸ್ಪೈನ್ ಕೇರ್, ಇದರಲ್ಲಿ ಬಿಪಿ, ಶುಗರ್, ಇಸಿಜಿ, ಈಕೋ, ಕಣ್ಣಿನ ಪರೀಕ್ಷೆ, ದಂತ ಪರೀಕ್ಷೆ, ಕೀಲು ತಪಾಸಣೆ, ಉಚಿತ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣೆನೂ ಸಹ ಇರ್ತದೆ. ಉಚಿತ ಔಷಧಿ ಅಂದ್ರೆ ಎಲ್ಲಾ ತರದ ಔಷಧಿಗಳಲ್ಲ, ಅದಕ್ಕೂ ಸಹ ಲಿಮಿಟ್ ಇರ್ತದೆ. ಉಚಿತವಾಗಿ ಔಷಧಿನೂ ಸಹ ಕೊಡುವಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹಾಗೆ ಉಚಿತ ಸಮಾಲೋಚನೆ ಕಾರ್ಯಕ್ರಮನೂ ಇರ್ತದೆ ಡಾಕ್ಟರ್ ಜೊತೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶ್ರೀ ಬನ್ನಿಮಂಟಪದ ಅಗ್ರಹಾರ ಅವರ ಆಶ್ರಯದಲ್ಲಿ ತೃತೀಯ ವರ್ಷದ ಅಂತರ್ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಮುಖಂಡ ರೇವಣ್ಣ ತಿಳಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ 29 ಮತ್ತು 30ರಂದು ಪಟ್ಟಣದ ತೇಜಸ್ವಿ ಸರ್ಕಲ್, ಬಿಎಂ ರಸ್ತೆ ಮುಂಭಾಗ ಮಳಲಿ ರಸ್ತೆಯಲ್ಲಿ ಈ ಕ್ರೀಡಾಕೂಟ ನಡೆಯಲಿದೆ. ಪಂದ್ಯಾವಳಿಗಳ ವಿವರ: ಶನಿವಾರ ಹಾಸನ ಜಿಲ್ಲೆಯ ಒಳಗಿನ ತಾಲೂಕು ತಂಡಗಳಿಗೆ ಮಾತ್ರ ಪ್ರವೇಶವಿದ್ದು, ಭಾನುವಾರ ಹಾಸನ ಜಿಲ್ಲೆ ಸೇರಿದಂತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ತಂಡಗಳಿಗೆ ಅವಕಾಶವಿದೆ. ಕರ್ನಾಟಕದ ಹೊರಗಿನ ತಂಡಗಳಿಗೆ ಅವಕಾಶವಿರುವುದಿಲ್ಲ. ಎಲ್ಲ ಕ್ರೀಡಾಪಟುಗಳು ಆಧಾರ್ ಕಾರ್ಡ್ ಕಡ್ಡಾಯವಾಗಿದ್ದು, ಸ್ಥಳೀಯ ಪ್ರತಿಭೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಪಂದ್ಯಾವಳಿಯನ್ನು 2 ವಿಭಾಗಗಳಲ್ಲಿ ನಡೆಸಲಾಗುತ್ತಿದೆ. ಕ್ರೀಡಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ವರದಾ, ವಸಂತ್ ಉಪಸ್ಥಿತರಿದ್ದರು. ಇದಕ್ಕೆ ಎಲ್ಲ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರು ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು, ಆ ಕಬಡ್ಡಿ ಕ್ರೀಡಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ನಾನು ಈ ವಾಹಿನಿಯ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಈ ಪಂದ್ಯಾವಳಿನ 3 ವರ್ಷಕ್ಕೊಂದ್ಸಲ ಆಯೋಜನೆ ಮಾಡ್ತೀವಿ. ಇದು 3ನೇ ವರ್ಷದ ಪಂದ್ಯಾವಳಿ, ಸತತ 3ನೇ ವರ್ಷದ ಪಂದ್ಯಾವಳಿ. ಈ ಪಂದ್ಯಾವಳಿಯಲ್ಲಿ ಶನಿವಾರ ಹಾಸನ ಜಿಲ್ಲೆಯ ಒಳಗಿನ ತಾಲೂಕಿನ ತಂಡಗಳಿಗೆ ಅವಕಾಶ ಇರ್ತದೆ. ಆಲೂರು, ಬೇಲೂರು, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಸಕಲೇಶಪುರ, ಅರ್ಕಲಗೂಡು ತಂಡಗಳಿಗೆ. ಭಾನುವಾರ ಹಾಸನವನ್ನು ಹೊರತುಪಡಿಸಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ತಂಡಗಳಿಗೂ ಅವಕಾಶ ಇರ್ತದೆ. ಎಲ್ಲ ತಂಡಗಳ ಆಟಗಾರರಿಗೂ ತಂಡಗಳಿಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಅವ್ರು ತರಬೇಕಾಗಿರ್ತದೆ. ಪ್ರಥಮ ಬಹುಮಾನ 50,000 ಪಾರಿತೋಷಿಕ, ದ್ವಿತೀಯ ಬಹುಮಾನ 30,000 ಪಾರಿತೋಷಿಕ, ತೃತೀಯ ಬಹುಮಾನ 20,000 ಮತ್ತು ಪಾರಿತೋಷಕ, 4ನೇ ಬಹುಮಾನ 10,000 ನಗದು ಮತ್ತು ಪಾರಿತೋಷಕವನ್ನು ಕೊಡಲಾಗುತ್ತದೆ. ಎಲ್ಲ ತಂಡಗಳಿಗೂ ನಮ್ಮ ನೆನಪಿನ ಕಾಣಿಕೆಯನ್ನು ಕೊಡಲಾಗುತ್ತದೆ. ಎಲ್ಲ ತಂಡಗಳಿಗೂ ಊಟದ ವ್ಯವಸ್ಥೆ ಇರುತ್ತದೆ. ಭಾಗವಹಿಸುವ ತಂಡಗಳು ಶನಿವಾರ ನೋಂದಾಯಿಸಿಕೊಳ್ಬೇಕು ಅಂತ ತಂಡಗಳಲ್ಲಿ ಮನವಿ ಮಾಡಿಕೊಳ್ತೀವಿ. ಉತ್ತಮ ಹಿಡಿತಗಾರ ಮತ್ತು ಉತ್ತಮ ರೈಡರ್ಗೆ
ವಿಶೇಷ ಪಾರಿತೋಷಕವನ್ನು ಕೊಟ್ಟು ಗೌರವಿಸಲಾಗುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಜನ್ಮದಿನದ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಸನ ಘಟಕದ ವತಿಯಿಂದ ಇಂದು ಅಗಲೆ ಗ್ರಾಮದ ತೇಜೋದಯದ ನಿರಾಶ್ರಿತರ ಆಶ್ರಮದಲ್ಲಿ ಹಣ್ಣು ಹಂಪಲು ಹಾಗೂ ಅಗತ್ಯ ವಸ್ತುಗಳನ್ನು ವಿತರಿಸುವ ಸೇವಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಆಶ್ರಮದ ಒಟ್ಟು 18 ಮಂದಿ ನಿರಾಶ್ರಿತರಿಗೆ ಹಣ್ಣು ಹಂಪಲುಗಳನ್ನು ನೀಡಲಾಗಿದ್ದು, ಆಶ್ರಮಕ್ಕೆ ಅಕ್ಕಿ ಮತ್ತು ದವಸ ಧಾನ್ಯಗಳನ್ನು ಒದಗಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಜೀವನ್, ವಿಜಯ್ ಕುಮಾರ್, ತಾಲೂಕು ಯೋಜನಾಧಿಕಾರಿ ಶ್ರೀಯುತ ಧನಂಜಯ್, ಮೇಲ್ವಿಚಾರಕರಾದ ಪ್ರಶಾಂತ್, ಶ್ರೀಮತಿ ರೇಷ್ಮಾ, ಭರತ್ ಭಾಗವಹಿಸಿ ನಿರಾಶ್ರಿತರಿಗೆ ವಸ್ತುಗಳನ್ನು ವಿತರಿಸಿದರು. ಕಾರ್ಯಕ್ರಮದ ಯಶಸ್ವಿಗಾಗಿ ಸ್ಥಳೀಯ ಮೇಲ್ವಿಚಾರಕರಾದ ನವೀನ್ ಕುಮಾರ್, ಹಳ್ಳಿ ಮೈಸೂರು, ಬೇಬಿ ಸೇವಾ ಪ್ರತಿನಿಧಿಗಳು, ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಸ್ಥಳೀಯರು ಸಕ್ರಿಯವಾಗಿ ಭಾಗವಹಿಸಿದರು. ಸಾಮಾಜಿಕ ಕಾಳಜಿಯನ್ನ ಮೆರೆದ ಈ ಸೇವಾ ಚಟುವಟಿಕೆ ಶ್ಲಾಘನೀಯವಾಗಿ ಎಲ್ಲರಿಂದ ಪ್ರಶಂಸೆಗೆ ಪಾತ್ರವಾಯಿತು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಕಚೇರಿಯ ಮ್ಯಾನೇಜರ್ ಆದಂಥ ರೇಷ್ಮಾ ಇದ್ದಾರೆ, ಹಾಗೆ ಮೇಲ್ವಿಚಾರಕರು ಪ್ರಶಾಂತ್ ಅವರಿದ್ದಾರೆ, ಸೇವಾ ಪ್ರತಿನಿಧಿ ಬೇಬಿ ಅವರಿದ್ದಾರೆ, ಮತ್ತು PM ಭರತ್ ಅವರಿದ್ದಾರೆ, ನಮ್ಮೆಲ್ಲ ಸ್ವಸಹಾಯ ಸಂಘದ ಇತರೆ ಭಾಗದ ಸ್ವಸಹಾಯ ಸಂಘದ ತಾಯಂದ್ರಿದ್ದೀರ, ಹಾಗೆ ನಮ್ಮ ಎಲ್ಲ ಬಂಧುಗಳಿದ್ದಾರೆ ನಮ್ಮ ಜೊತೆ. ಈ ಆಶ್ರಮದ ಎಲ್ಲ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ರಾಜ್ಯದ ಜನರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಸದಾ ಮುಂಚೂಣಿಯಲ್ಲಿರುತ್ತದೆ ಎಂದು ರಾಜ್ಯಾಧ್ಯಕ್ಷ ನಿಂಗರಾಜೇಗೌಡ ತಿಳಿಸಿದರು. ನಗರದ ಜುವೆಲ್ ರಾಕ್ ಹೋಟೆಲ್ನಲ್ಲಿ ಹಾಸನ ಜಿಲ್ಲೆಯ ಪದಾಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡುವ ಕಡೆ ತಲೆ ಕೆಡಿಸಿಕೊಂಡಿದೆ. ರಾಜ್ಯದ ಜನರ ಉಳಿವಿಗಾಗಿ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ವಿಷಾದನೀಯ. ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದ ಕಂಪನಿಗಳು ವ್ಯಾಪಾರ ಮಾಡಲು ಮುಂದಾಗಿದ್ದು, ಕನ್ನಡಿಗರನ್ನ ಕಡೆಗಣಿಸುತ್ತಿರುವುದು ಖಂಡನೀಯ ಎಂದ ಅವರು, ಸ್ವಾಭಿಮಾನಿ ಸೇನೆ ರಾಜ್ಯದ ಜನರ ಒಳಿತಿಗಾಗಿ ಸದಾ ಮುಂದಿರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಹರೀಶ್ ಗೌಡ ಹಾಗೂ ಜಿಲ್ಲೆ ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಸ್ವಾಭಿಮಾನಿ ಸೇನೆಗೆ, ಸ್ವಾಭಿಮಾನಿ ಸೇನೆ ಹೋರಾಟಕ್ಕೆ, ಸ್ವಾಭಿಮಾನಿ ಸೇನೆಗೆ, ಕರವೇ ಸ್ವಾಭಿಮಾನಿ ಸೇನೆಗೆ, ಕರವೇ ಸ್ವಾಭಿಮಾನಿ ಸೇನೆಗೆ, ಕರವೇ ಸ್ವಾಭಿಮಾನಿ ಸೇನೆ ಹೋರಾಟಕ್ಕೆ ದೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ, ದೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ, ಕರವೇ ಸ್ವಾಭಿಮಾನಿ ಸೇನೆಗೆ. ಇವತ್ತು ಕರವೇ ಸ್ವಾಭಿಮಾನಿ ಸೇನೆ ಹಾಸನ ಒಂದು ಪೂರ್ವಭಾವಿ ಸಭೆ ಮಾಡಲಿಕ್ಕೆ ಸಂಘಟನೆಯನ್ನು ನಗರ ಘಟಕದಲ್ಲಿ, ತಾಲೂಕು ಘಟಕದಲ್ಲಿ, ಗ್ರಾಮ ಘಟಕಗಳ ಬಲಿಷ್ಠಗೊಳಿಸಲಿಕ್ಕೆ ಏನು ಅನ್ಯಾಯಗಳು ನಡೀತಿವೆ ಅದರ ವಿರುದ್ಧವಾಗಿ ಸರ್ಕಾರ ಮಾಡುವ ಅನ್ಯಾಯದ ವಿರುದ್ಧಗಳು, ಕೆಲವು ಹಾಸ್ಪಿಟ್ಲ್ಗಳಲ್ಲಿ ನಡೀತಾ ಇರುವ ಅನ್ಯಾಯಗಳು, ಕೆಲವು ಏನು ಗೋಲ್ಡ್ ಅಂಗಡಿಗಳು ಮಾಡ್ಕೊಂಬಿಟ್ಟಿದ್ದಾರೆ, ಮಣಪ್ಪುರಮ್ಮು ಅದು ಇದು ಅಂಥೇಳಿ ಅವರು ಮಾಡ್ತಾ ಇರೋ ಸುಲಿಗೆಗಳು, ಇವನ್ನೆಲ್ಲ ಹಲವಾರು ನಮ್ಮ ತಾಲೂಕು ಅಧ್ಯಕ್ಷಗಳು ಹೋರಾಟ ಮಾಡಿಕೊಂಡು ನ್ಯಾಯ ಕೊಡುವ ರೀತಿಯಲ್ಲಿ ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ ಒಂದು ಹರೀಶ್ ಗೌಡರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆ ದೊಡ್ಡ ಮಟ್ಟದಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ನೊಂದವರಿಗೆ ಧ್ವನಿಯಾಗಿ ಕೆಲಸ ಮಾಡಬೇಕು, ಸ್ಥಳೀಯ ಸಮಸ್ಯೆಗೆ ಹೋರಾಟಗಳನ್ನು ಕೈಗೆತ್ಕೋಬೇಕು. ಅಲ್ಲಿ ಜನಪ್ರತಿನಿಧಿಗಳು ವಿಧಾನಸೌಧ ಸೇರ್ಕೊಂಡಿದ್ದಾರೆ, ರೋಡ್ಗಳ ಸಮಸ್ಯೆಗಳಿದ್ದಾವೆ, ಕೆಲವೆಲ್ಲ ಕಾಮಗಾರಿಗಳು ಅಲ್ಲಲ್ಲಿ ಇದ್ದಾವೆ. ಇದ್ರ ವಿರುದ್ಧ ಈ ಸರ್ಕಾರ ಬರೀ 2,000 ರೂಪಾಯಿ
ಕೊಡೋದ್ರ ಕಡೆನೇ ಗಮನ ವಹಿಸ್ತಾ ಇದೆ. ಇನ್ನೆಲ್ಲ ಸ್ಥಳೀಯವಾಗಿ ಏನೇನು ಸಮಸ್ಯೆ ಇದೆ ಅದೆಲ್ಲ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ಕೈಗೆತ್ಕೊಂಡು ಹೋರಾಟಗಳನ್ನು ರೂಪಿಸಬೇಕು. ಯಾರಿಗೆ ನೊಂದವರಿಗೆ ಧ್ವನಿಯಾಗಬೇಕು, ಯಾರು ಅಸಹಾಯಕರಿದ್ದರಿಗೆ ಅವರು ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸ್ಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಹಾಸನ ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತೇಳಿ ಇವತ್ತೊಂದು ಪೂರ್ವಭಾವಿ ಸಭೆಯನ್ನು ಮಾಡಲಿಕ್ಕೆ ಕಾರಣಕ್ಕಾಯಿತು. ತಾಲೂಕು ಕಚೇರಿ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಸಂಸದ ಶ್ರೀ ಎಂ ಪಟೇಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಂಸದರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅಳವಡಿಸಿರುವ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ಗಳನ್ನು ಪರಿಶೀಲನೆ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ತಾಲೂಕು ಆಸ್ಪತ್ರೆಯ ಸಮಸ್ಯೆಗಳನ್ನು ಮತ್ತು ನ್ಯೂನತೆಗಳು ನನ್ನ ಗಮನಕ್ಕೆ ಬಂದಿದ್ದು ಹಂತ ಹಂತವಾಗಿ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಹಾಗೂ ವೈದ್ಯರ ಸಮಸ್ಯೆ ತಾಲೂಕು ಆಸ್ಪತ್ರೆಯಲ್ಲಿದ್ದು ಶೀಘ್ರದಲ್ಲಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು. 6ನೇ ತಾರೀಕು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಸನಕ್ಕೆ ಭೇಟಿ ನೀಡಲಿದ್ದು ಏನೇನು ವ್ಯವಸ್ಥೆ ಮಾಡಿಕೊಂಡಿರುವುದರ ಬಗ್ಗೆ ಮಾಹಿತಿ ಅಧಿಕಾರಿಗಳಿಂದ ಕಲೆ ಹಾಕಿ ತಾಲೂಕು ಆಡಳಿತ ಕೇಂದ್ರ ಪುರಸ್ಕೃತ ಯೋಜನೆ ಮತ್ತು ಕಾರ್ಯಕ್ಷಮತೆ ಹಾಗೂ ದಕ್ಷತೆ ಹೆಚ್ಚಿಸಿಕೊಳ್ಳಲು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಇಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಏನೇನು ಆಗಿದೆ ಅನ್ನೋದನ್ನ ಮಾಹಿತಿ ಪಡೆಯಲಿಕ್ಕೆ, ಜೊತೆಗೆ 6ನೇ ತಾರೀಕು ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಸನ ಬರೋದ್ರಿಂದ ಅದು ಸಹ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನೋ ವಿಷಯದಲ್ಲಿ ಇವತ್ತು ನಾವು ನಮ್ಮ ಸ್ಥಳೀಯ ನಾಯಕರನ್ನ ನಾವು ನಮ್ಮ ಸ್ಥಳೀಯ ಮುಖಂಡರೆಲ್ಲ ಸವಿರವಾಗಿ ಏನೇನಾಗಿದೆ ಅಂತ ತಗೊಂಡಿದ್ದೀವಿ. ಜೊತೆಗೆ ತಾಲೂಕು ಆಡಳಿತದ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನ ಇನ್ನಷ್ಟು ಪ್ರೋಗ್ರೆಸ್ನ ಹೆಚ್ಚಿಸ್ಕೊಡಿ, ಜೊತೆಗೆ ಕಾರ್ಯಕ್ಷಮತೆ ದಕ್ಷತೆಯನ್ನು ಹೆಚ್ಚಿಸ್ಕೊಡಿ ಅನ್ನೋ ಒಂದು ವಿಷಯದಲ್ಲಿ ಚರ್ಚೆ ಆಗಿದೆ. ಜೊತೆಗೆ ಇವತ್ತು ನಾವು ತಾಲೂಕು ಕಚೇರಿಯಲ್ಲಿ ತಾಲೂಕು ಆಸ್ಪತ್ರೆಗೂ ಸಹ ಬಂದು ಭೇಟಿಯನ್ನು ಕೊಟ್ಟಿದೆ. ಇಲ್ಲಿ ಹಲವಾರು ನ್ಯೂನತೆಗಳಿತ್ತು, ಅದನ್ನು ಸಹ ಸರಿಪಡಿಸುವ ನಿಟ್ಟಿನಲ್ಲಿ ಬಂದು ಭೇಟಿ ಕೊಟ್ಟಿದ್ದೀವಿ. ಹಂತ ಹಂತವಾಗಿ ವೈದ್ಯರ ಸಮಸ್ಯೆ ಇದೆ, ಹಾಗೆ ಏನೇನು ಸಮಸ್ಯೆಗಳಿದೆ ನೋಡಿ ಪ್ರಯಾರಿಟಿ ವೈಸು ಅದ್ರ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಮತ್ತೊಮ್ಮೆ ಹೆಡ್ಲೈನ್. ಚಡ್ಡಿ ಗ್ಯಾಂಗ್ ಆಯ್ತು, ಈಗ ಬೆಡ್ಶೀಟ್ ಗ್ಯಾಂಗ್ ಹಾವಳಿ. ಕಳ್ಳತನದ ವಿಫಲ ಯತ್ನ, ನಗರದಲ್ಲಿ ಆತಂಕ. ಹಾಸನದ ಹೇಮಾವತಿ ನಗರದಲ್ಲಿ ಘಟನೆ. ನವೆಂಬರ್ 27ರಂದು ಹಾಸನದಲ್ಲಿ ಶ್ರೀರಾಮ ಸೇನೆ ಅಭಿನಂದನಾ ಕಾರ್ಯಕ್ರಮ. ಪ್ರಮೋದ್ ಮುತಾಲಿಕ್ ಹಾಗೂ ನೂತನ ರಾಜ್ಯ ಘಟಕ ಅಧ್ಯಕ್ಷರಿಗೆ ಗೌರವ ಪ್ರದಾನ. ರಾಜ್ಯ ದಕ್ಷಿಣ ಪ್ರಾಂತ ಕಾರ್ಯದರ್ಶಿ ಹೇಮಂತ್ ಜಾನಕೆರೆ ಮಾಹಿತಿ. ಹಾಸನದಲ್ಲಿ ನವೆಂಬರ್ 28ರಂದು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ಸಮಾವೇಶ. ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಶಿರ್ ಅಹಮದ್ ಮಾಹಿತಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.